ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಐಶು ವ್ಲಾಗ್ಸ್. ಮುದ್ದಾದ ಕಣ್ಣಿಗೊಂದು ಪುಟ್ಟ ಕೆನ್ನೆಗೊಂದು ನಕ್ಷತ್ರ ತಂದು ಕೊಡಲೇನು ಮಾಯಾವಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್. ಅಂಡ್ ಇವತ್ತು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಅಮ್ಮ ನಾನು ಹೊರಗಡೆ ಹೋಗ್ತಾ ಇದೀವಿ ಅಗೈನ್. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇವಾಗ ರೆಡಿ ಆಗಿದ್ದೀನಿ, ಇನ್ನೇನು ಹೊರಡ್ಬೇಕು. ತಿಂಡಿ ಕೂಡ ಆಯ್ತು. ಇವತ್ತು ತಿಂಡಿ ಚಪಾತಿ ಮಾಡಿದ್ದೆ. ಅಮ್ಮ ಎಲ್ಲ ಸಂತೆಗೆ ಹೋಗಿದ್ದಾರೆ, ಅವ್ರ ಸಂತೆಯಿಂದ ಬರ್ತಿದಂಗೆ ಹೋಗ್ಬೇಕು. ಹಾಗೇನೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸ್ಯಾರಿ ಕೂಡ ಪರ್ಚೇಸ್ ಮಾಡಬೇಕು, ಅದಕ್ಕೆ ಅಂತ ಹೋಗ್ತಿದೀವಿ. ಏನೇನೆಲ್ಲ ತರ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಈ ವ್ಲಾಗ್ ಅಲ್ಲಿ ತೋರಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿ. ಹಾಗೇನೆ ನಾನು ನನ್ನ ನೆಕ್ಸ್ಟ್ 2 or 3 ವಿಡಿಯೋಸ್ ರಿಲೇಟೆಡ್ ಟು ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ನೀವು ಯಾವ ರೀತಿ ಡೆಕೋರೇಟ್ ಮಾಡ್ಕೊಳ್ಬಹುದು, ಏನೆಲ್ಲ ಯಾವ ಥರ ಎಲ್ಲ ಸ್ಯಾರಿ ಡ್ರೇಪಿಂಗ್ ಮಾಡ್ಕೊಳ್ಬಹುದು, ಆ ಥರ ಸೀರೀಸ್ನ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀನಿ. ಈ ವ್ಲಾಗ್ನ ಇವತ್ತೇ ಎಡಿಟ್ ಮಾಡಿ ಇವತ್ತೇ ಪೋಸ್ಟ್ ಮಾಡ್ತೀನಿ. ನಾಳೆಯಿಂದ 2-3 ವ್ಲಾಗು ನಿಮಗೆ ವರಮಹಾಲಕ್ಷ್ಮಿ ಹಬ್ಬ ಫೆಸ್ಟಿವಲ್ ರಿಲೇಟೆಡ್ ಆಗಿ ಬರುತ್ತೆ. ಸೊ ಯಾರೆಲ್ಲ ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಫೆಸ್ಟಿವಲ್ನ ಗ್ರ್ಯಾಂಡಾಗಿ ಮಾಡ್ಬೇಕಂತ ಇದ್ದೀರಾ, ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಕೂಡ ಯೂಸ್ಫುಲ್ ಆಗುವಂಥ ಡೆಕೋರೇಟಿವ್ ಐಡಿಯಾಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನು ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಬರೋಣ. ನೋಡಿ, ಇಲ್ಲಿ ಹ್ಯಾಂಗಿಂಗ್ ಪಾಟ್ನ ಕೂಡ ಹಾಕಿದ್ದೀನಿ. ನೋಡೋಣ ಅದು ಯಾವ ರೀತಿ ಚಿಗುರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಇದರಲ್ಲಿ ನಾನು ಸೊಪ್ಪು ಹಾಕಿದ್ದೆ ಅಲ್ವಾ, ಆ ಸೊಪ್ಪನ್ನ ತೆಗ್ದ್ಬಿಟ್ಟು ಇವಾಗ ಆ ಪ್ಲ್ಯಾಂಟ್ನ ಹಾಕಿದ್ದೀನಿ. ಇನ್ನು ಇವಾಗ ಹೊರಡೋದಷ್ಟೇನೆ. ಸೊ ಗೈಸ್, ಅಮ್ಮ ಕೂಡ ಸಂತೆಯಿಂದ ಬಂದಿದ್ದಾಯ್ತು. ಏನೇನು ಹೂವು, ಹಣ್ಣು, ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ದಾರೆ, ಕಡಲೆಪುರಿ ಎಲ್ಲ. ಪ್ರಾಬಬ್ಲಿ ಇದು ನಾನು ಹೊರಗಡೆ ಹೋಗಿ ಬಂದಮೇಲೆ ಆರ್ಗನೈಸ್ ಮಾಡಬೇಕಿದ್ರೆ ಶೂಟ್ ಮಾಡ್ಕೊತೀನಿ. ಆದರೆ ಸೊ ಅಮ್ಮ ಅವರು ಇನ್ನೂ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ, ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅಷ್ಟರಲ್ಲಿ ನಾನು ನಿಮಗೆ ನಮ್ಮಮ್ಮ ಸಂತೆಲಿ ಏನೇನು ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಸಂತೆ ಶಾಪಿಂಗ್ ಹಾಲ್ನ ಮಾಡಿಬಿಡ್ತೀನಿ. ಸೊ ಫಸ್ಟ್ ನೋಡಿ, ಪೂಜೆಗೆ ಅಂತ ಹೇಳಿ ಹೂವನ್ನ ತಗೊಂಡು ಬಂದಿದ್ದಾರೆ. ಹಾಗೇನೆ ನಮಗೆ ತಿನ್ನಕ್ಕೆ ಕಡಲೆಪುರಿ, ಖಾರ, ಹಾಗೇನೆ ಮೈ ಫೇವ್ರೆಟ್ ಕಡಲೆಕಾಯಿ, ಇಷ್ಟು ನಮಗೆ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು. ಹಾಗೇನೆ ಸ್ವಲ್ಪ ಬಾಳೆಹಣ್ಣು ಕೂಡ ತಂದಿದ್ದಾರೆ. ಇಲ್ಲಿ ಸ್ವಲ್ಪನೇ ಇದೆ, ಯಾಕಂದ್ರೆ ನಮ್ಮಮ್ಮ ಇವತ್ತು ದೇವಸ್ಥಾನ ಪೂಜೆ ಮಾಡ್ಸಕ್ ಹೋಗಿದ್ದಾರೆ, ಅಲ್ಲಿಗೆ ಅಂತ ಕೂಡ ತಗೊಂಡೋಗಿರ್ತಾರೆ. ಅದು ಮತ್ತೆ ಇದೇ ಆಗುತ್ತೆ ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಹಾಗೇನೆ ನೆಕ್ಸ್ಟು ದಿಸ್ ಇಸ್ ಕೊತ್ತಂಬರಿ ಸೊಪ್ಪು. ನಮ್ಮಮ್ಮಗೆ ಫೇವ್ರೆಟ್ ಗೈಸ್. ಎಲ್ಲ ಅಡುಗೆಗೂ ನಮ್ಮಮ್ಮಗೆ ಏನು ಹಾಕ್ತಾರೋ ಬಿಡ್ತಾರೋ ಕೊತ್ತಂಬರಿ ಸೊಪ್ಪು ಅಂತೂ ಕಂಪಲ್ಸರಿ ಹಾಕ್ತಾರೆ. ಅದು ಇಷ್ಟಿಷ್ಟು ಹಾಕ್ತಾರೆ. ನನಗೆ ಕೊತ್ತಂಬರಿ ಸೊಪ್ಪು ಅಂದರೆ ಸ್ವಲ್ಪ ಅಲರ್ಜಿನೇ. ಇನ್ನು ಅದ್ರ ಜೊತೆ ಮೈದಾ, ರವೆ ತಂದಿದ್ದಾರೆ. ಈ ಕಡೆ ಅವಲಕ್ಕಿ, ಇನ್ನು ಸ್ವಲ್ಪ ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಎಲ್ಲ ಖಾಲಿ ಆಗಿತ್ತು. ಸೊ ತೊಗೊಂಡು ಬನ್ನಿ ಅಂತ ಹೇಳಿದೆ, ಅದನ್ನು ಕೂಡ ತಂದಿದ್ದಾರೆ. ಇನ್ನು ಇದು ನೋಡಿ, ಸಬ್ಸಿಗೆ ಸೊಪ್ಪು, 3 ಕಟ್ಟು ಸಬ್ಸಿಗೆ ಸೊಪ್ಪು. ನನಗೆ ಸಬ್ಸಿಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡೋದಂದ್ರೆ ತುಂಬ ಇಷ್ಟ. ನಮ್ಮ ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇವತ್ತು ಸಬ್ಸಿಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡೋಣ, ಸಂಜೆ ಅಥವಾ ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಹಾಗೆಯೇ ಇದು ಬೆಲ್ಲ. ಇನ್ನು ಅದ್ರ ಜೊತೆ ಮಾಮೂಲಿ ಕ್ಯಾರೆಟ್, ಬೀಟ್ರೋಟು, ಬೀನ್ಸ್ನ ತೊಗೊಂಡು ಬಂದಿದ್ದಾರೆ. ನಮ್ಮನೆ ಅಂತೂ ಪ್ರತಿ ಸಲ ತರಕಾರಿ ತರಬೇಕಿದ್ರೆ ಬೆಂಡೆಕಾಯಿ ಕಂಪಲ್ಸರಿ ಆಗಿರುತ್ತೆ. ಬಟ್ ಈ ಸಲ ನಾವು ಮಿಡಲಲ್ಲಿ ಒಂದಿನ ಚಿಕನ್ ಮಾಡಿದ್ವಿ. ಸೊ ಬೆಂಡೆಕಾಯಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಸೊ ಅದನ್ನು ಇವಾಗ ಮಂಡೇ ಎಲ್ಲ ಟ್ಯೂಸ್ಡೇ ಮಾಡಿ ಖಾಲಿ ಮಾಡ್ತೀನಿ. ಈ ತರಕಾರಿನ ಥರ್ಸ್ಡೇ ಮತ್ತು ಫ್ರೈಡೆಗೆ ಇಟ್ಕೊತೀನಿ. ಸೊ ಇಷ್ಟ ಆಗಿತ್ತು ನಮ್ಮ ಸಂತೆಯ ಶಾಪಿಂಗ್ ವ್ಲಾಗ್. ನಿಮಗೆ ಇದು ಫನ್ನಿ ಅನ್ಸ್ಬೋದು, ಬಟ್ ನಮ್ಮನೆ ಪ್ರತಿ ವಾರ ಹೀಗೇನೆ ತರೋದು. ಆಲ್ಮೋಸ್ಟ್ ಹಳ್ಳಿ ಸೈಡೆಲ್ಲ ಹಿಂಗೆ ಇರುತ್ತೆ ನೋಡಿ. ಇವಾಗ ಇಲ್ಲೆಲ್ಲ ಹಂಡಿ ಇಟ್ಟಿದ್ದೀನಿ, ಇದನ್ನೆಲ್ಲ ಜೋಡಿಸಿಟ್ಬಿಡ್ತೀನಿ ಅಮ್ಮ ಬರೋ ಅಷ್ಟರಲ್ಲಿ. ಆಮೇಲೆ ಆರಾಮಾಗಿ ಹೋಗ್ಬಿಟ್ಟು ಬರೋದು. ಹಾಗೆಯೇ ಮಧ್ಯಾಹ್ನ ಟ್ಯೂಷನ್ ಮಕ್ಳಿಗೂ ಕೂಡ ಮಧ್ಯಾಹ್ನನೇ ಬರೋಕ್ಕೆ ಹೇಳಿದ್ದೀನಿ. ಈವ್ನಿಂಗ್ ಅಷ್ಟರಲ್ಲಿ ಟ್ಯೂಷನ್ ಮುಗಿಸಿ ಕಳಿಸಿ ನಾನು ಹೇಳಿದಾಗೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬ ಫೆಸ್ಟಿವಲ್ಗೆ ಯಾವ ರೀತಿ ಡೆಕೋರೇಟ್ ಮಾಡ್ಬೋದು ಅನ್ನೋ ವೀಡಿಯೋಸ್ನ ನಾನು ಸಂಜೆ 6 ಗಂಟೆಯಿಂದ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆದರೆ ನೈಟೇ ಅಪ್ಲೋಡ್ ಮಾಡಿ ಭಾನುವಾರ, ಸೋಮವಾರ, ಮಂಗಳವಾರ ಅಷ್ಟರಲ್ಲೆಲ್ಲ ಅಪ್ಲೋಡ್ ಮಾಡಿಬಿಡ್ತೀನಿ. ಯಾಕಂದರೆ ನೆಕ್ಸ್ಟ್ ದಿನ ಫ್ರೈಡೇ ಆಯ್ತಿದ್ದ ಹಾಗೆಯೇ ಹಬ್ಬದ ಎಲ್ಲ ತಯಾರಿ ಶುರು ಆಗೋಗುತ್ತೆ, ಆಮೇಲೆ ನಿಮಗೆ ನೋಡೋಕ್ಕಾಗಲ್ಲ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಈ 3 ಡೇಸಲ್ಲೇ ನಾನು ಅಪ್ಲೋಡ್ ಮಾಡಿಬಿಡ್ತೀನಿ.
ಇನ್ನು ನಾವು ಬಟ್ಟೆ ತಗೊಳಕ್ಕೆ ಅಂತ ಹೋಗೋಷ್ಟರಲ್ಲಿ ಆಲ್ರೆಡಿ 10:30, 11 ಆಗೋಗಿತ್ತು. ನಾವು ಮೇಯ್ನಾಗಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಏನಪ್ಪ ಅಂತ ಹೇಳಿದ್ರೆ ಮತ್ತೆ ನನಗೆ ಕಾಲೇಜ್ ಇರುತ್ತೆ, ಈವ್ನಿಂಗ್ ಟೈಮ್ ಟ್ಯೂಷನ್ ಎಲ್ಲ ಇರುತ್ತೆ, ಸೊ ಹೋಗೋಕ್ಕಾಗಲ್ಲ. ಅಮ್ಮ ನೀನು ಬಾ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಫ್ರೀ ಇದ್ವಿ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ನನ್ನ ಹಸ್ಬೆಂಡ್ಗೆ ಕೂಡ ಡೈಲಿ ಯೂಸ್ಗೆ ಶಾರ್ಟ್ಸ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಇಲ್ಲೇನೋ ಒಂದು ಕಾರ್ಪೆಟ್ ಥರ ಇಟ್ಟಿದ್ರು, ಅದನ್ನು ಕೂಡ ನೋಡ್ತಾ ಇದ್ವಿ. ಶಾರ್ಟ್ಸ್ ತೊಗೊಂಡು ಒಂದೆರಡು ಟೀ ಶರ್ಟ್ ತೊಗೊಂಡು ಆಮೇಲೆ ಸೀರೆಗಳನ್ನ ನೋಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇಲ್ಲಿ ನಾನು ಫಸ್ಟ್ ಯಾವುದು ತೋರಿಸ್ತಾ ಇದ್ದೀನಿ ಸ್ಯಾರಿ, ಇದು ಒಂಥರ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು. ಬಟ್ ಅಮ್ಮ ಇದು ನನಗೆ ಸೆರೆ ಕೂರಲ್ಲ ಅಂತ ಹೇಳ್ಬಿಟ್ಟು ಬೇಡ ಅಂತಂದರು. ಇದು ಅದೇ ಥರ ಮೆಟೀರಿಯಲಲ್ಲೇ ಬೇರೆ ಬೇರೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ಇತ್ತು. ದೇವ್ರಿಗೆ ಉಡ್ಸೋಕ್ಕೆ ಚೆನ್ನಾಗಾಗುತ್ತೆ, ಬಟ್ ನಾವು ಉಟ್ಕೊಂಡಾಗ ಅದೊಂಥರ ಗುಬ್ಬ ಗುಬ್ಬ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂದ್ಬಿಟ್ಟು ನಮ್ಮ ಅಮ್ಮಂಗೆ ತುಂಬ ಸಿಂಪಲಾಗಿ ಮತ್ತು ಈ ಕ್ರೇಪ್ ಸಿಲ್ಕ್, ಮೈಸೂರು ಸಿಲ್ಕ್ ಆ ಥರ ಟೈಪ್ ಸ್ಯಾರೀಸು ತುಂಬ ಇಷ್ಟ ಆಗುತ್ತೆ. ಸೊ ಸರಿ ಅದನ್ನೇ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿ ಫೈನಲಾಗಿ ಒಂಥರ ಸಿಲ್ಕ್ ಟೈಪಲ್ಲಿ ಒಂದು ಸ್ಯಾರಿನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಒಂದು 5-6 ಒಂದು ತುಂಬ ಸೀರೆನೇ ನೋಡಿಸಿದ್ವಿ. ಅದಾದಮೇಲೆ ಫೈನಲಾಗಿ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದನ್ನು ನೆಕ್ಸ್ಟ್ ನಾನು ವರಮಹಾಲಕ್ಷ್ಮಿಯ ವ್ಲಾಗಲ್ಲಿ ತೋರಿಸ್ತೀನಿ. ಇನ್ನು ಸೊ ಗೈಸ್, ಇವಾಗ ಹೊರ್ಗಡೆಯಿಂದ ಹೋಗಿ ಬಂದಿದ್ದಾಯಿತು. ಇವಾಗ ಟೈಮ್ ಅರೌಂಡ್ 1:45 ಆಗಿದೆ. ಸೊ ಇನ್ನೇನು 2:30 ಅಷ್ಟರಲ್ಲಿ ಟ್ಯೂಷನ್ ಮಕ್ಕಳೆಲ್ಲರೂ ಬರ್ತಾರೆ. ಅಷ್ಟರಲ್ಲಿ ಮಜ್ಜಿಗೆ ಸಾಂಬಾರು ಮಾಡಿ ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಹಾಗೆ ಅನ್ನಕ್ಕೆ ಇಟ್ಟಿದ್ದೀನಿ, ಸಾಂಬಾರು ಮಾಡಬೇಕು. ಅಷ್ಟರಲ್ಲಿ ಏನೇನು ತಂದ್ವಿ ಅಂತ ಹೇಳ್ಬಿಟ್ಟು ನಿಮಗೆ ತೋರ್ಸೋಣ ಅಂದ್ಕೊಂಡೆ. ಇದು ಒಂದೆರಡು ಟೀ ಶರ್ಟು, ಒಂದೆರಡು ಶಾರ್ಟ್ಸ್ ತೊಗೊಂಡು ಬಂದ್ವಿ. ಹಾಗೆಯೇ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸೀರೆ ಕೂಡ ತಂದ್ವಿ. ಈ ಥರ ಇದೆ. ಫುಲ್ ಸೀರೆನ ನೀವು ನೋಡ್ಬೇಕಂತ ಹೇಳಿದ್ರೆ ನನ್ನ ವರಮಹಾಲಕ್ಷ್ಮಿ ವ್ಲಾಗಲ್ಲಿ ನೀವು ನೋಡಬಹುದು. ಇವಾಗ ಫುಲ್ ಸೀರೆನ ತೋರಿಸಲ್ಲ, ಜಸ್ಟ್ ನೋಡಿ ಈ ಕಲರ್ ಕಾಂಬಿನೇಷನ್ ಇದೆ. ಸೀರೆ ಅಂತೂ ಸಖತ್ ಇಷ್ಟ ಆಯಿತು. ಕ್ರೇಪ್ ಸಿಲ್ಕ್ ಟೈಪಲ್ಲಿ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಹಾಗೆಯೇ ಇದೊಂದು ಹೂವು, ಇದೊಂದು ಗ್ರಾಸ್ ಮ್ಯಾಟ್ ಥರ ತೊಗೊಂಡು ಬಂದ್ವಿ. ಇನ್ನು ಮನೆಗೆ ಕಂಫರ್ಟ್ ಬೇಕಿತ್ತು, ಅದು ಲೈಝಾಲು ವಾಷಿಂಗ್ ಮಿಷಿನ್ಗೆ. ಹಾಗೆಯೇ ಕೊಬ್ಬರಿ ಎಣ್ಣೆ, ಇದೊಂದು ಸ್ಕ್ರಂಚಿ ತೊಗೊಂಡು ಬಂದೆ. ನಮ್ಮಮ್ಮಂಗೆ ಫೇರ್ ಆ್ಯಂಡ್ ಲವ್ಲಿ. ಹಾಗೆಯೇ ಇದು ಬಳೆ, ಇದು ಡಬಲ್ ಸೈಡ್ ಟೇಪ್ ಬೇಕಿತ್ತು. ಇಷ್ಟು ಅಂತಂದು ಆಮೇಲೆ ರೇಷನ್ ಕಾರ್ಡ್ಗೆಲ್ಲ ಅಕ್ಕಿಗೆ ಹೆಬ್ಬೆಟ್ಟು ಕೊಡಬೇಕಿತ್ತಲ್ಲ, ಅಮ್ಮ ಅಲ್ಲೋದ್ರು, ನಾನು ತೊಗೊಂಡು ಹಂಗೇ ಮನೆಗೆ ಬಂದೆ. ಇವತ್ತು ಅರ್ಧ ದಿನ ಆಲ್ರೆಡಿ ಗಾನ್. ಇವಾಗ ಟ್ಯೂಷನ್ ಎಲ್ಲ ಮುಗಿಸಿ ಇನ್ನು ಸಂಜೆ ನಿಮಗೆ ಹೇಳ್ದಾಗೆ ನಾನು ವಿಡಿಯೋ ಶೂಟ್ ಮಾಡಬೇಕು. ಸೊ ಹಾಫ್ ಡೇ ಇಸ್ ಓವರ್. ನೆಕ್ಸ್ಟ್ ಇವಾಗ ನಾನು ಮಜ್ಜಿಗೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಇವಾಗ ಅಂತೂ ಜಿಡಿ ಮಳೆ ಥರ ಬರ್ತಾ ಇದೆಯಲ್ವಾ, ಒಳ್ಳೆ ಸ್ಪೈಸಿಯಾಗಿ ಮಜ್ಜಿಗೆ ಸಾಂಬಾರು ಮಾಡ್ಕೊಂಡು ತಿಂತಾಯಿದ್ರೆ ಅನ್ನ ನೀವು ಡಬಲ್ ಟೈಮ್ ತಿಂತೀರಾ. ಸೊ ಬನ್ನಿ ಮಜ್ಜಿಗೆ ಸಾಂಬಾರು ರೆಸಿಪಿನ ನೋಡ್ಕೊಂಡು ಬರೋಣ. ಫಸ್ಟ್ ಒಂದು ಜಾರ್ಗೆ ಒಂದು ಸ್ಮಾಲ್ ಬೌಲಷ್ಟು ಕಾಯಿನ ಸೇರಿಸ್ಕೊಂಡಿದ್ದೀನಿ. ಸಾಂಬಾರು ಖಾರ ಪುಡಿ, ಹಾಗೆಯೇ 1 ಸ್ಪೂನ್ ಕಡಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಒಂದು ಪಾತ್ರೆಗೆ 1ರಿಂದ 1.5 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು 1 ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮಧ್ಯ ಸಾಂಬಾರಲ್ಲಿ ಸಿಕ್ಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಅಮ್ಮ ಮಜ್ಜಿಗೆ ಇಸ್ಕೊಂಡು ಬಂದಿದ್ದೀರ ಅಂತ ಹೇಳ್ಬಿಟ್ಟು ಇವಾಗ ಮಾಡಿದೆ. ನಾಳೆ ಸಬ್ಸಿಗೆ ಸೊಪ್ಪು ಹಾಕಿ ಉಪ್ಪು ಸಾಂಬಾರನ್ನ ಮಾಡ್ತೀನಿ. ಇನ್ನು ಇವಾಗ ಕಡಲೆಬೇಳೆನ ಹಾಕಿ ಹುರ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ. ಆ ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ. ಒಂದು ನಿಮಿಷ, 1ರಿಂದ 2 ನಿಮಿಷ ನೀವು ಚೆನ್ನಾಗಿ ಈ ಥರ ಬಾಡಿಸ್ಕೊಂಡ್ರೆ ಈರುಳ್ಳಿನೂ ಸ್ವಲ್ಪ ಒಂದು ಅರ್ಧ ಬೆಂದೋಗುತ್ತೆ. ಅದಾದಮೇಲೆ ಸ್ವಲ್ಪ ದಪ್ಪುಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ದಪ್ಪುಪ್ಪು ಅಥವಾ ಸಣ್ಣ ಉಪ್ಪು ಯಾವುದಾದ್ರೂ ಕೂಡ ಸೇರಿಸ್ಕೊಳ್ಬಹುದು. ಆಮೇಲೆ ನಾವು ಖಾರ ಏನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ನೀವು ಮಜ್ಜಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಮಿಕ್ಸ್ ಮಾಡಿಟ್ಟಿರೋವಂಥ ಮಜ್ಜಿಗೆ ಮತ್ತು ಖಾರ ಏನಿರುತ್ತೆ ಅದನ್ನು ನೀವು ಈ ಒಗ್ಗರಣೆ ಹಾಕಿದ್ವಲ್ವ ಆ ಪಾತ್ರೆಗೆ ಸೇರಿಸ್ಕೊಬೇಕಾಗುತ್ತೆ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬಾರ್ದು. ಎಕ್ಸ್ಟ್ರಾ ಏನಾದರೂ ಸ್ವಲ್ಪ ತೆಳುವಾಗಿ ಬೇಕು ಅಂತಂದರೆ ಮಜ್ಜಿಗೆನೇ ಸೇರಿಸ್ಕೊಬೋದು. ಮಜ್ಜಿಗೆ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಕೂಡ ಸೇರಿಸ್ಕೊಳ್ಬೋದು, ಏನಾಗಲ್ಲ. ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಇಷ್ಟು ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂತು ಅಂತ ಹೇಳಿದ್ರೆ ಮಜ್ಜಿಗೆ ಸಾಂಬಾರು ಸಖತ್ತಾಗಿ ರೆಡಿನೇ ಆಗೋಗುತ್ತೆ. ಒಂದು ಸಲ ಟ್ರೈ ಮಾಡಿ. ಕೆಲವೊಂದು ಕಡೆ ಈ ಥರ ಎಲ್ಲ ಈ ರೆಸಿಪಿನ ಯಾರೂ ಟ್ರೈ ಮಾಡಿರಲ್ಲ ಅಂದ್ಕೊಂಡಿದ್ದೀನಿ. ಇದೇ ಥರ ಯುನೀಕ್ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ವ್ಲಾಗ್ಸ್ ಕೂಡ ಬರೋದಿದೆ, ಸೊ ಬೆಲ್ ಐಕಾನ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಮಜ್ಜಿಗೆ ಸಾಂಬಾರು ಆದಮೇಲೆ ನಾನು ಕೂಡ ಊಟ ಮಾಡಿ, ಇನ್ನೇನು ಟ್ಯೂಷನ್ ಮಕ್ಕಳು ಬರ್ತಾರಲ್ಲ ಅಷ್ಟರಲ್ಲಿ ರೆಡಿ ಆಗಿಬಿಡೋಣ ಫ್ರೆಶ್ ಅಪ್ ಆಗಿ ಅಂತ ಹೇಳ್ಬಿಟ್ಟು ಊಟನೂ ಕೂಡ ಮುಗಿಸ್ಕೊಂಡೆ. ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಸೊ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಅ ಗ್ರೇಟ್ ಡೇ.